ಯೇಸುವಿನ ಬೋಧನೆಯ ಪುಸ್ತಕಗಳನ್ನು ಹಂಚಿ ಹಣ ಆಸ್ತಿ ಆಮಿಷ ತೋರಿಸಿ ಮತಾಂತರಕ್ಕೆ ಯತ್ನಿಸುತ್ತಿದ್ದ 5 ಜನರನ್ನು ಚನ್ನಯ್ಯನಹಟ್ಟಿ ಗ್ರಾಮಸ್ಥರು ಪೊಲೀಸರಿಗೆ ಒಪ್ಪಿಸಿದ ಘಟನೆ ನಡೆದಿದೆ. ಚಿತ್ರದುರ್ಗ ತಾಲೂಕಿನ ಚನ್ನಯ್ಯನಹಟ್ಟಿ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ಭದ್ರಾವತಿ ಮೂಲದವರು ಎನ್ನಲಾದ 5 ಜನರ ತಂಡ ಗ್ರಾಮದಲ್ಲಿ ಯೇಸುಕ್ರಿಸ್ತನ ಬೋಧನೆಯ ಪುಸ್ತಕಗಳನ್ನು ಹಂಚುತ್ತಿದ್ದರು. ಈ ವೇಳೆ ಯೇಸುವನ್ನು ಪೂಜಿಸುವಂತೆ ಜನರಿಗೆ ಹಣ ಆಸ್ತಿ ನೀಡುವುದಾಗಿ ಅಲ್ಲದೆ ಮನೆ ಕಟ್ಟಿಸಿಕೊಡುವುದಾಗಿ ಆಮಿಷ ಒಡ್ಡುತ್ತಿದ್ದರು. ಈ ವೇಳೆ ಗರಂ ಆದ ಗ್ರಾಮಸ್ಥರು ಯೇಸು ಬೋಧನೆಯ ಪುಸ್ತಕಗಳನ್ನು ರಾಶಿ ಹಾಕಿ ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಮಾಹಿತಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಚಿತ್ರದುರ್ಗದ ಗ್ರಾಮಾಂತರ ಠಾಣಾ ಪೊಲೀಸರು 5 ಆರೋಪಿಗಳನ್ನು ವಶಕ್ಕೆ ಪಡೆದು ಠಾಣೆಗೆ ಕರೆದೊಯ್ದಿದ್ದು, ಜನರಿಗೆ ಇವರು ಇಲ್ಲ ಸಲ್ಲದ ಆಮಿಷ ತೋರಿಸಿ ಮತಾಂತರಕ್ಕೆ ಯತ್ನಿಸುತ್ತಿದ್ದರು. ಹೆಣ್ಣು ಮಕ್ಕಳು ಒಬ್ಬರೇ ಇದ್ದಾಗ ಬಂದು ಅವರಿಗೆ ಇಲ್ಲ ಸಲ್ಲದನ್ನು ಹೇಳಿ ಕಿವಿ ಊದುತ್ತಿದ್ದರು. ಇಂಥವರ ವಿರುದ್ಧ ಕಠಿಣ ಕ್ರಮ ಆಗಬೇಕೆಂದು ಗ್ರಾಮಸ್ಥರು ಆಗ್ರಹ ಮಾಡಿದ್ದಾರೆ. ಇವನ್ ಚೂರ್ ತಡೆದ್ರೆ ಏನಾರು ಒಂದು ಮಾಡ್ತೀವಪ್ಪ, ತಲೆಗೆ ಒಂದೊಂದು ಹೇಳಿದ್ರೆ ನಾವು ಏನು ಮಾಡೋಕ್ಕಾಗಲ್ಲ. ತಗೊಂಡು ಎಲ್ಲಿ ಹೋಗ್ತಿದ್ರಿ? ಯಾರಿದ್ದಾರೆ ಅವ್ರ ಹೆಸರು? ಕಾಲ್ ಮಾಡಿ ಅವ್ರಿಗೆ, ಯಾರು ಅವ್ರಿಗೆ ಫೋನ್ ಮಾಡಿ ಕರೀರಿ. ಅವ್ರಿಗೆ ಫೋನ್ ಮಾಡಿ ಕರೀರಿ. ಯಾರಿಗೆ ಕೊಡ್ತಿದ್ರಿ? ಈಗ ನೀವು ಬ್ಯಾಡ ಅದಲ್ಲ ಸರ್, ನಾವು ಇನ್ನು ಏನು ಮಾಡೋ ನಿನಗೆ ಹುಷಾರಿಲ್ಲ ಪಾಪ. ಮಾತಾಡಕ್ ಬಿಟ್ಟಿದೆ, ತಪ್ಪೈತಣ್ಣ ಇವರಿಗೆ. ಭದ್ರಾವತಿ ಅಲ್ಲ, ಹುಷಾರಿಲ್ಲ ಅಂದ್ರೆ ಊರಿಗೆ ಬಂದು ಬುಕ್ಸ್ ಹಂಚಿ ಹುಷಾರಾಗ್ತೀಯ? ಅಲ್ಲಪ್ಪ, ನಿನ್ನ ಅರಿಕೆ ನೀನು ಅಲ್ಲಿ ತಿರ್ಸ್ಕೊಳ ನಿಮ್ಮೂರಾಗೆ, ಈ ಊರಿಗೆ ಬಂದು ಮಾಡೋದಕ್ಕೆ ಏನಾಯ್ತು? ಸುಮ್ಮನೆ ಅಂದಿವೆ ಹೋಗ್ತಿದ್ರ ಇವ್ರು? ಈಗ ಜನ ಟೀ ಕುಡಿಯಕ್ಕೆ ನಿಲ್ಸಿದಾಗ ನಾನು ಬಂದಿದ್ದೀನಿ ಊರಿಗೆ, ನಾನು ಟೀ ಕುಡಿಯಕ್ಕೆ ಬರ್ತೀನಿ, ಜನ ನನ್ನ ಹಿಡ್ಕೊಂತಾರ? ಅವ್ರೇನು ನಿಮ್ಗೆ ಕೊಡೋದ? ಗಾಡಿ ಅಲ್ಲ, ಭದ್ರಾವತಿ ಅಂತ ಈ ಕಡೆ ಬರ.
ಜಾತಿ ಜಾತಿ ಸರ್ ಒಂಚೂರು ಮೊಬೈಲ್ ಸ್ವತಂತ್ರ ಆಗ್ರಿ ದೇಶ ಒಳ್ಳೇದು ಮಾಡ್ತಾರೆ ಪೂರ್ವ ಜನ್ಮ ಎದ್ದು ಬರ್ತೀರ ಅಂತ ಗೈಡ್ ಮಾಡಿದ್ದಾರೆ ಹುಡುಗರಿಗೆ ಅವಾಗ ಅವ್ರು ಎದ್ದು ನೆಲ ಬಿಸಾಕ್ತಾರೆ ಅಣ್ಣ ಮೊಬೈಲ್ ತೆಗಿಯೋಣ. ಒಬ್ರು ಕೊಡ್ಬೇಕು, ಗ್ರಾಮ ಪಂಚಾಯತ್ ಮೆಂಬರ್ ಕೊಡ್ಬೋದು, ಯಾರು ಕೊಡ್ಬೋದು ಆಯ್ತಾ. ಅದ್ರಲ್ಲಿ ನಾವು ಇಷ್ಟ ಜನ ಊರಾಗಿ ಆಯ್ತಾ, ಅದನ್ನ ಆಮೇಲೆ ನಾವು ವಿಟ್ನೆಸ್ ಮಾಡ್ಕೊಂತೀವಿ.